ಸಂಯುಕ್ತ ಹೋರಾಟ ಸಮಿತಿ ಮತ್ತು ಜೆಸಿಟಿಯು ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ನಡೀತಕ್ಕಂಥ ರಸ್ತಾರೋಕ್ ಚಳವಳಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತಾರೋಕ್ ಚಳವಳಿ ಮಾಡುವ ಮುಖಾಂತರ ನಡೀತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮ ಮಂತ್ರಿ ಮಂಡಲ ಮಾಡ್ತಕ್ಕಂಥದನ್ನ ಇವತ್ತು ತಕ್ಷಣ ಮಾಡಬೇಕು. ನಮ್ಮ ಎಲ್ಲ ಇಲಾಖೆಗಳನ್ನ, ಕೃಷಿ ಇಲಾಖೆ ಇತರ ಇಲಾಖೆಗಳನ್ನ ಘೋಷಣೆ ಮಾಡುವ ಮುಖಾಂತರ ಜನತೆಯ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಬಿಡದಿ ರೈತ ಭೂಮಿಯನ್ನ ಯಾವುದೇ ಕಾರಣಕ್ಕೆ ನೀವು ಆಕ್ರಮಿಸಬಾರಬಾರ್ದು. ಕೂಡಲೇ ನಿಮ್ಮ ನೀತಿಯನ್ನು ಕೈ ಬಿಟ್ಟು ಅಲ್ಲಿಯ ರೈತರ ರಕ್ಷಣೆ ಮಾಡಬೇಕು. ಇದ್ದೇ ಇದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನ ಅಧಿಕಾರದಿಂದ ಓಡಿಸ್ತಾರಂತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ JDS ಅವರು ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಅದೇ ನೀತಿಯನ್ನು ತಂದಿರತಕ್ಕಂಥದ್ದು. ಅದಕ್ಕೆ ನಾವು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ರೈತ ವಿರೋಧಿ ನೀತಿ ಆದ ಅಂತ ನೀತಿಯನ್ನ ಕೂಡಲೇ ಕೈ ಬಿಡಬೇಕಂತಕ್ಕಂಥ ಮೊದಲನೇ ಆಗ್ರಹವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದೀವಿ. ಜೊತೆಗೆ ಯಾದಗಿರಿ ಜಿಲ್ಲೆ ದೊಡ್ಡ ರೀತಿಯಲ್ಲಿ ಮಳೆ ಇಲ್ಲಾರದೆ ಬೆಳೆ ನಷ್ಟ ಆಗಿವೆ. ಆ ಬೆಳೆ ನಷ್ಟ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಯೋಗ ಖಾತ್ರಿ ನಡೀತಾ ಇಲ್ಲ. ಬಡವರು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಮೇಲೆ ಆಗ್ರಹ ಮಾಡಿ ಉದ್ಯೋಗ ಖಾತ್ರಿಯನ್ನ ಜಾರಿ ಮಾಡಿ 2 ದಿವಸ ಕೆಲಸ ಕೊಟ್ಟು 600 ರೂಪಾಯಿ ಕೂಲಿ ಕೊಡ್ಬೇಕಂತಕ್ಕಂಥ ಎರಡನೇ ಬೇಡಿಕೆಯನ್ನ, ಮೂರನೇದಾಗಿ ಯಾದಗಿರಿ ಜಿಲ್ಲೆ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ಸಂಪೂರ್ಣ ಸಾಲವನ್ನ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ರೈತರ ಆತ್ಮಹತ್ಯೆ ತಡೆಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಾಯ ತಂದು, ಹಿಂದೆ ಯಾವ ರೀತಿ ದೇವೇಗೌಡರು ಇದ್ದಾಗ, ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾಗ ಇಡೀ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಋಣಮುಕ್ತ ಕಾಯ್ದೆ ತಂದಾರ, ಅದೇ ರೀತಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಋಣಮುಕ್ತ ಕಾಯ್ದೆ ತರಬೇಕಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಕನಿಷ್ಠ ವೇತನವನ್ನ ಇವತ್ತು ಜಾರಿ ಮಾಡಿ ಅಲಹಾಬಾದ್ ಹೈಕೋರ್ಟಿನ ನೀತಿ ಆಧಾರದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 36,000 ರೂಪಾಯಿ, ಬಿಸಿಯೂಟ ನೌಕರರಿಗೆ ಮತ್ತು ಆಶಾ ಕಾರ್ಯಕರ್ತರು, ಪಂಚಾಯತ್ ನೌಕರಿಗೆ ತಕ್ಷಣ ಅವ್ರನ್ನ ಕಾಯಂ ಮಾಡ್ಬೇಕಂತಕ್ಕಂಥ ಆಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದೀವಿ. ಕೂಲಿಕಾರರು ಅವರಿಗೆ ರಕ್ಷಣೆ ಕೊಡ್ಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಚಳವಳಿ ಮುಂದರಿತದೆ ಅಂತಕ್ಕಂಥ ಮಾತನಾಡ್ತೀವಿ. ಚನ್ನಪ್ಪ ಆನೆಗುಂದಿ, ಸಂಯುಕ್ತ ಹೋರಾಟ ಸಮಿತಿಯ ಯಾದಗಿರಿ ಜಿಲ್ಲೆಯ ಮುಖ್ಯ